ಕನ್ನಡವು ಕನ್ನಡಿಸುತ್ತಿರಬೇಕು ಎಂಬ ಅಮೃತವಾಣಿ ಮತ್ತೆ ಮತ್ತೆ ವಿಶ್ವದ ಎಲ್ಲ ಕನ್ನಡಿಗರ ಎದೆಗಳಲ್ಲಿ ಬಳುವಂತಾಗಬೇಕು. ಇದು ವರಕವಿದ ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಆಶಯ. ಕನ್ನಡವನ್ನು ಎದೆಯ ಸಂಪ್ರೀತಿಯಿಂದ ಬಳಸೋಣ, ಬೆಳೆಸೋಣ. ಕನ್ನಡದ ದೀಪ ಮುಗಿಯಿತು ಶತಮಾನಗಳ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ವ ಸಂಪತ್ತಿನಿಂದ, ಸಾಹಿತ್ಯ ಸಿರಿಯಿಂದ, ಸಂಸ್ಕೃತಿಯ ಸಂಪತ್ತಿನಿಂದ ಸಮೃದ್ಧವಾಗಿ ನಳನಳಿಸಿದೆ ಎನ್ನುವಂತಹ ಆಶಯದಿಂದ ಹೊಂಬಾಳೆಯನ್ನ ತೆರೆದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು. ಹಾಗೆ ವೇದಿಕೆಯಲ್ಲಿರುವಂತಹ ಪೇಟಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಭಾರತದ ಸಂವಿಧಾನ ನಮ್ಮ ನಿಮ್ಮೆಲ್ಲರ ರಕ್ಷಣೆಗಿದೆ. ಶ್ರೀ ನರೇಂದ್ರ ಸ್ವಾಮಿ ಮತ್ತು ಒಡೆಯರ್ ವೇದಿಕೆ ಕರ್ನಾಟಕ ಕಾದಂಬರಿ ಸಂಕ್ರಾಂತಿ ತ್ರಿವೇಣಿ ವೇದಿಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಲೋಕಾರ್ಪಣೆಗೊಂಡು ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಸಮ್ಮೇಳನ ಅಧ್ಯಕ್ಷರಾದಂಥ ಹಿರಿಯ ಸಾಹಿತಿ, ಜಾನಪದ ವಿದ್ವಾಂಸರು, ಇಂದು ಸಕ್ಕರೆ ನಾಡಿನಲ್ಲಿ ಮಂಡ್ಯ ನಾಡೋಜ ಡಾಕ್ಟರ್ ಕೋರು ಚನ್ನಬಸಪ್ಪನವರ ಅವರಿಂದ ಉದ್ಘಾಟನೆಗೊಂಡ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡಿದ್ದೇನೆ. ಸಕ್ಕರ ಸೀಮೆಯಾದ ಮಂಡ್ಯದ ಈ ಸಮ್ಮೇಳನಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಆಗಬೇಕು ಎನ್ನುವ ಭಾವನೆ ನನ್ನದು. ಹೊಸಗನ್ನಡದ ಅನೇಕ ಪ್ರಮುಖ ಸಾಹಿತಿಗಳು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದರು. ಶೇಕ್ಸ್ಪಿಯರನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ MN ಶ್ರೀಕಂಠೇಶ ಗೌಡರು, ಕುವೆಂಪು ಅವರಂತಹ ಪ್ರತಿಭಾವಂತ ರಾಷ್ಟ್ರಕವಿ ಕಾವ್ಯಕ್ಕೆ ಕಲ್ಪವಿದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿದು, ನಾದಾಂತರಂಗವಿದು, ಕುವೆಂಪು ಬೇಂದ್ರೆ
ಪ್ರೀತಿಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ ಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ.